ಒಡಿಶಾದಲ್ಲಿ ಒಂದ್ಸಾರಿ ಸೆಕೆಂಡ್ ಇಯರ್ ಫೇಲ್ ಆಗಿದ್ದಂತ ಹುಡುಗ ರಿತೇಶ್ ಅಗರ್ವಾಲ್ ಕಾಲೇಜ್ ಕಲಿತಾ ಇರಬೇಕಾದ್ರೆ ಬಹಳಷ್ಟು ಹೋಟೆಲ್ಗಳಲ್ಲಿ ಹೋದಾಗ ಕ್ವಾಲಿಟಿ ಸರ್ವಿಸ್ ಸಿಗ್ತಾ ಇರಲಿಲ್ಲ. ಸ್ವಚ್ಛವಿಲ್ಲದ ರೂಮ್ಗಳು, ಹೈಜೀನ್ ಇಲ್ಲದ ಕೊಠಡಿಗಳು, ಇದನ್ನೆಲ್ಲ ನೋಡಿ ಆತನಿಗೆ ಏನನ್ಸುತ್ತೆ, ನಾನು ಯಾಕೆ ಇದರಲ್ಲಿ ಒಂದು ಬದಲಾವಣೆ ತೆಗೆದುಕೊಂಡು ಬರಬಾರ್ದು, ಮಿಡಲ್ ಕ್ಲಾಸ್ ಜನ ಬಳಸುವಂತ ಹೋಟೆಲ್ಗಳ ಪರಿಸ್ಥಿತಿ ಹೀಗೆ ಯಾಕಾಗಿದೆ ಅಂತ ಅವಾಗ ಆತ ಆರಂಭ ಮಾಡಿದ್ದೆ ಓಯೋ ಅನ್ನುವಂತ ಒಂದು ವೆಬ್ಸೈಟ್ ಅನ್ನು. ಝೊಮ್ಯಾಟೋದಿಂದ ಜನ ಹೇಗೆ ಫುಡ್ ಪಡಿತಾರೋ, ಓಯೋದಿಂದ ನಾವೇನ್ ಬುಕ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಹೋಟೆಲ್ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಬಹುದು ವಿತ್ ಕ್ವಾಲಿಟಿ. ಇದನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ಹಿ ಸ್ಟಡಿ ಹಾಸ್ಪಿಟಾಲಿಟಿ, ಈ ಹೋಟೆಲ್ ಉದ್ಯಮದ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ರು. ಹೇಗ್ ನಡೆಯುತ್ತೆ, ಕಸ್ಟಮರ್ ಯಾಕೆ ಬರ್ತಾರೆ, ಅಲ್ಲಿ ಏನ್ ಸಿಗ್ತಾ ಇಲ್ಲ ಕಸ್ಟಮರ್ಗಳಿಗೆ, ಅದಕ್ಕೋಸ್ಕರ ಆತ ಆರಂಭ ಮಾಡಿದ್ದೆ ಓಯೋ ಅನ್ನುವಂತ ಒಂದು ಸ್ಟಾರ್ಟ್ಅಪ್ ಅನ್ನ. ಮೊದಲು ಸಿಕ್ಕಾಪಟ್ಟೆ ಜನ ಅದನ್ನ ರಿಜೆಕ್ಟ್ ಮಾಡಿದ್ರು, ಎಷ್ಟೋ ಹೋಟೆಲ್ನವರು ಅದನ್ನ ತಿರಸ್ಕರಿಸಿದ್ರು. ನೋ, ಇಟ್ ಇಸ್ ನಾಟ್ ಪಾಸಿಬಲ್, ನಾವ್ಯಾಕೆ ನಿನಗೆ ಕಮಿಷನ್ ಕೊಡಬೇಕು ಅಂತ ಕೇಳಿದ್ರು. ಯಾರು ಸಪೋರ್ಟ್ ಮಾಡಲಿಲ್ಲ, ಹಣ ಹೂಡೋಕ್ ಮುಂದೆ ಯಾರೂ ಬರಲಿಲ್ಲ. ಬಟ್ ಟೈಮ್ ಬಂತು. ಟೈಮ್ ಬಂದಾಗ ಆತನಿಗೆ ಹೂಡಿಕೆ ಹರಿದು ಬಂತು. ಅವನು ಒಂದೇ ಕನಸಿತ್ತು, ಒಂದೇ ಡಿವೋಷನ್ ಇತ್ತು, ಒಂದು ಅಬ್ಸೆಷನ್ ಇತ್ತು, ಒಂದು ಗೀಳಿತ್ತು. ಏನಂತ ಅಂದ್ರೆ, ನಾನು ಇದರಲ್ಲಿ ಯಶಸ್ವಿ ಆಗಲೇಬೇಕು. ದೇವರ ಕೃಪೆನೋ ಆತ ಅವನ ಶ್ರಮದಿಂದಾನೋ ಬಹಳಷ್ಟು ಹೂಡಿಕೆ ಬಂದದ್ರಿಂದ ಆತ ಒಂದು ದೊಡ್ಡ ಸ್ಟಾರ್ಟ್ಅಪ್ ಅನ್ನಾಗಿ ಅದನ್ನ ಸ್ಟಾರ್ಟ್ ಮಾಡ್ದ. ಇವತ್ತು ಒಂದು ದೊಡ್ಡ ಕಂಪನಿಯಾಗಿ ನಿಂತ್ಕೊಂಡಿದೆ. ರಿತೇಶ್ ಅಗರ್ವಾಲ್ ಈಸ್ ಎ ಸಕ್ಸಸ್ಫುಲ್ ಆಂಟ್ರಪ್ರನರ್ ನೌ. ಈಸ್ ನಾಟ್ ಕಂಪ್ಲೀಟೆಡ್ ಹಿಸ್ ಡಿಗ್ರಿಯನ್ನು ಕೂಡ ಪೂರ್ತಿ ಮಾಡದೆ ಸ್ಟಾರ್ಟ್ ಮಾಡಿರುವಂತ ಒಂದು ಕಂಪನಿ ಇದು. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಅಮೆರಿಕ, ಯುರೋಪ್, ಚೀನಾ ದೇಶಗಳಲ್ಲೂ ಕೂಡ ಓಯೋ ರೂಮ್ಗಳು ನಿಮಗೆ ಇವತ್ತು ಸಿಗುತ್ತೆ. ಸೊ ನೀವು ಆರಂಭ ಮಾಡಬೇಕಾಗಿರುವಂಥ ಕೆಲಸ, ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತ ಅಂದರೆ ಅಲ್ಲಿ ಡಿವೋಷನ್ ಬೇಕಾಗುತ್ತೆ. ಡಿವೋಷನ್ ಇದ್ದಾಗ ಬಿಸ್ನೆಸ್ ಒಂದು ರೆವಲ್ಯೂಷನ್ ಆಗುತ್ತೆ, ಒಂದು ಮೂವ್ಮೆಂಟ್ ಆಗಿ ಬದಲಾಗುತ್ತೆ.